ಎಸ್ ನೀವು ಬರ್ದಿರೋಂತ ಯಾವ್ದಾರ ಡೈಲಾಗ್ ಹೇಳ್ಬೋದಾ? ಡೈಲಾಗ್ ಅಂದ್ರೆ ನಾನು ಸಿನಿಮಾಗೆ ಬರ್ದಿರೋದು 'ಕಟಕ' ಸಿನಿಮಾದಲ್ಲಿ ಒಂದು ಹ್ಮ್. ಡೈಲಾಗ್ ಬರ್ದಿದ್ದೆ. ಆ, ದೇವ್ರನ್ನ ನಂಬೋ ವಿಚಾರದಲ್ಲಿ ಒಂದು ಮಾತು ಬರುತ್ತೆ. ಆವಾಗ ಅವರು ಒಬ್ರು ಗುರೂಜಿ ಹೇಳ್ತಾರೆ, ದೇವ್ರನ್ನ ನಂಬಿ ಯಾರು ಏನು ಕಳ್ಕೊಂಡಿದಾರೋ, ಯಾರು ಏನು ಪಡ್ಕೊಂಡಿದಾರೋ ಏನೋ ಗೊತ್ತಿಲ್ಲ. ಹ್ಮ್. ಹ್ಮ್. ದೇವ್ರನ್ನ ನಂಬಿ ಯಾರು ಏನು ಪಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ನಂಬಿ ಯಾರು ಏನನ್ನು ಕಳ್ಕೊಂಡಿಲ್ಲ ಅಂತ. ಸೊ ದೇವ್ರನ್ನ ನೀವು ನಂಬೋದ್ರಿಂದ ನಿಮ್ಗೆ ಎಷ್ಟು ದೇವ್ರು ಕೊಟ್ಟಿದಾನೋ ಗೊತ್ತಿಲ್ಲ. ಹ್ಮ್. ಬಟ್ ನಂಬೋದ್ರಿಂದ ನೀವ್ ಏನನ್ನು ಕಳ್ಕೊಂಡಿಲ್ಲ ಅನ್ನೋದೊಂದು ಮಾತು ನನಗದು ನನಗ್ ಕೂಡ ಇಷ್ಟ ಆ ಡೈಲಾಗು. ಎಸ್. ನನಗೆ ಎಷ್ಟೋ ಜನ ಸಾಹಿತಿಗಳಾಗಿರ್ಬೋದು, ಸಾಂಗ್ಸ್ ಬರೆಯೋರಾಗಿರ್ಬೋದು ನೋಡಿದಾಗ ಒಂಥರ ವಿಚಿತ್ರ ಅನ್ಸುತ್ತೆ. ಅವರ ವೇಷಭೂಷಣಗಳಾಗಿರ್ಬೋದು. ನಾನು ಅಷ್ಟೇ ಒಬ್ಬ ಸಿಂಗರ್ ಅಂದ ತಕ್ಷಣ ಇಲ್ಲ ಬಿಡು ಅವರೆಲ್ಲ ಗಡ್ಡ ಎಲ್ಲ ಬಿಟ್ಕೊಂಡು ಕೂದಲೆಲ್ಲ ಬಿಟ್ಕೊಂಡಿರ್ತಾರೆ ಅಂತ. ನಿಮ್ಮನ್ನ ನೋಡಿದ್ರೆ ಟೋಟಲಿ ಫುಲ್ ಡಿಫ್ರೆಂಟ್. ನೀವು ಆ ರೀತಿ ಇಲ್ವೇ ಇಲ್ಲ. ನಿಮಗೆ ಇವಾಗ ಸಾಂಗ್‌ಗಳನ್ನ ಬರಿಬೇಕು ಅಂತ ಅನ್ಸಿದ್ರೆ ಪರ್ಟಿಕ್ಯುಲರ್ ಆಗಿ ಇಂಥ ಪ್ಲೇಸಲ್ಲಿ ಕುತ್ಕೊಂಡು ಬರೆದ್ರೆ ಮೈಂಡಿಗೆ ಬರುತ್ತೆ. ಈ ರೀತಿ ಏನಾದ್ರೂ ಇದೆಯಾ? ಇಲ್ಲ, ಡೆಫಿನೆಟ್ಲಿ ಇಲ್ಲ. ಸೊ ಸಿನಿಮಾ ಸಾಹಿತಿಗಳು ಬಹುತೇಕರು ಇದನ್ನೇ ಒಪ್ಕೋತಾರೆ ಅನ್ಸುತ್ತೆ. ಹ್ಮ್. ನಮ್ಗೆ ಯಾವ ಜಾಗದಲ್ಲಿ ಬೇಕಾದ್ರೂ ನಾವು ಹಾಡುಗಳನ್ನ ಬರಿಬೋದು. ಹ್ಮ್. ಬಟ್ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸು ತುಂಬಾ ಕಾಮ್ ಆಗಿರ್ಬೇಕು. ಓಕೆ. ನಾವೀಗ ಒಂದು ಸ್ಟುಡಿಯೋದಲ್ಲಿ ಕೂತಾಗ ನಮ್ಮ ಮನಸ್ಸಲ್ಲಿ ಏನೋ ನೂರಾರು ಓಡ್ತಾ ಇದ್ರೆ ಹ್ಮ್. ನಮ್ಗೆ ಹಾಡು ಬರೆಯೋಕೆ ಕಷ್ಟ. ಅದೇ ನಾವೆಲ್ಲೋ ಆಚೆ ಓಡ್ತಾ ಇದ್ರು ಕೂಡ, ಗಾಡೀಲಿ ಹೋಗ್ತಿದ್ವಿ ಅಥವಾ ಎಲ್ಲೋ ತುಂಬಾ ಜನ ಗದ್ದಲದಲ್ಲಿ ಇದ್ರೂ ಕೂಡ ನಮ್ಮ ತಲೆಯಲ್ಲಿ ಏನೋ ಆರಾಮಾಗಿದೆ, ಏನೋ ಒಂದು ಪೀಸ್ ಇದೆ ಅಂದಾಗ, ಮತ್ತೆ ಆ ಟ್ಯೂನ್ ಯಾವಾಗಲೂ ನಮ್ಮ ತಲೆಯಲ್ಲಿ ಕೂತಿದೆ ಅಂದಾಗ ನಾವು ಎನಿ ಟೈಮ್ ನಮ್ಮ ಲೈನ್ ಬರ್ಬೋದು. ಬಟ್ ನಾನು ತುಂಬಾ ಇಷ್ಟಪಡೋದು ಎರಡು ಜಾಗಗಳಂದ್ರೆ, ಒಂದು ನನ್ನ ಮನೆ, ನನ್ನ ಆಫೀಸ್ ಸ್ಪೇಸ್ ತುಂಬಾ ಇಷ್ಟಪಡ್ತೀನಿ. ಅಲ್ಲಿ ಏನಾದರೂ ನನಗೆ ತಲೆ ಓಡ್ತಾ ಇಲ್ಲ, ರೈಟರ್ಸ್ ಬ್ಲಾಕ್ ಆ ಥರ ಏನಾದರೂ ಬರ್ತಿದೆ ಅಂದಾಗ ನಾನು ಹಾಲಿಗೆ ಶಿಫ್ಟ್ ಆಗಿ ಸ್ವಲ್ಪ ಓಡಾಡ್ಕೊಂಡು ಈ ಥರದ್ದೆಲ್ಲ ಇರುತ್ತೆ. ಹ್ಮ್. ನಮ್ಮ ಮನೆಯನ್ನು ಹೊರತುಪಡಿಸಿ ನಾನು ಸ್ಟುಡಿಯೋಗಳಲ್ಲಿ ಹಾಡು ಬರೆಯೋದಕ್ಕೆ ತುಂಬ ಇಷ್ಟಪಡ್ತೀನಿ. ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೂತ್ಕೊಂಡು, ಡೈರೆಕ್ಟರ್ ಜೊತೆ ಕೂತ್ಕೊಂಡು. ಯಾಕಂದರೆ ನಾವು ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ಬಹುತೇಕ ನಾನು ನನ್ನ ವೈಫ್ ಜಾಸ್ತಿ ನಾವೇ ಮಾತಾಡ್ತಾ ಇರ್ತೀವಿ. ನಾವು ಜಾಸ್ತಿ ಯಾರನ್ನೂ ಭೇಟಿ ಮಾಡ್ತಾ ಇರಲ್ಲ. ಯಾವಾಗ ನೀವು ಜಾಸ್ತಿ ಜನರನ್ನು ಭೇಟಿ ಮಾಡ್ತೀರಾ ಅಥವಾ ಜನರ ಜೊತೆ ಬೆರೀತೀರಾ, ನಿಮ್ಮ ಮನಸ್ಸು ಬೇರೆ ಥರ ಯೋಚನೆ ಮಾಡೋಕ್ಕೆ ಶುರುವಾಗುತ್ತೆ. ಆ್ಯಂಡ್ ಅವರ ಫೀಲಿಂಗ್ಸ್ಗಳು, ಅವರು ಯಾವುದೋ ಒಂದು ಯೋಚನೆಗಳನ್ನು ಹೇಳ್ತಾರೆ, ಅವ್ರು ಯಾವುದೋ ಒಂದು ಮಾತು ಹೇಳ್ತಾರೆ, ಅದರಿಂದ ಒಂದಿಷ್ಟು ಇನ್ಸ್ಪೈರ್ ಆಗೋದಾಗಿರ್ಬೋದು. ಈ ಥರದ್ದೆಲ್ಲ ವಿಚಾರಗಳು ನಮ್ಗೆ ಇನ್ಸ್ಪೈರ್ ಮಾಡ್ತಾ ಇರುತ್ತೆ ಹಾಡು ಬರೆಯೋದಕ್ಕೆ. ಹಾಗಾಗಿ ನಾನು ಹೊರಗಡೆ ಕೂಡ ಹೋಗಿ ಬರೆಯೋದನ್ನ ಇಷ್ಟಪಡ್ತೀನಿ. ಎಸ್ಪೆಷಲಿ ಕಂಪೋಸರ್ ಜೊತೆ ಕೂತ್ಕೊಂಡು. ಯಾಕಂದ್ರೆ ಸಂಪೂರ್ಣವಾಗಿ ಅವರು ಹಾಡು ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಈಗ ಯಾರೋ ಒಬ್ರು ಡೈರೆಕ್ಟರ್ ಬರ್ತಾರೆ, ಅವರು ಅವರ ವಿಚಾರಗಳನ್ನ ಹೇಳ್ತಿರ್ತಾರೆ. ಅವ್ರು ಹೇಳಿರೋ ಯಾವುದೋ ಒಂದಿಷ್ಟು ವಿಚಾರಗಳು ನಮಗೆ ಸ್ಫೂರ್ತಿಯಾಗಿ ಇಲ್ಲಿ ಲೈನಲ್ಲಿ ಬರುತ್ತೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಿಗೆ ಕೆಲಸಗಳಲ್ಲಿ ಚೆನ್ನಾಗಾಗತ್ತೆ. ಈಗ ನಾನೇನೋ ಒಂದು ಬರೆದೆ, ವಾಟ್ಸಪ್ಪಲ್ಲಿ ಕಳಿಸೋದು, ಅವ್ರು ನೋಡಿ ಅದನ್ನ ರಿಪ್ಲೈ ಮಾಡೋದು, ಇದಕ್ಕಿಂತನೂ ಎದುರುಗಡೆ ಕೂತಾಗ ಅವ್ರ ರಿಯಾಕ್ಷನ್ ಸಿಗುತ್ತೆ ನಮಗೆ. ಹಂಗಾಗಿ ನಾನು ಈ ಥರದ್ದು ಪ್ರಿಫರ್ ಮಾಡ್ತೀನಿ. ಅಂದ್ರೆ ಒಂಟಿಯಾಗಿ ಕೂತಿ ಬರೆಯೋದಕ್ಕಿಂತ ಜೊತೆಲಿ ಕುತ್ಕೊಂಡು ಬರೆದಷ್ಟು ಇನ್ನು ಎರಡೂ ಇದೆ. ಈಗ ತುಂಬಾ ಈಗ ದಿನಾ ಜೊತೆ ಕೂತ್ಕೊಂಡು ಬರೆಯಕ್ಕೆ ಶುರು ಮಾಡಿದ್ರೆ ನನಗೆ ಅನ್ಸ್ಬೋದು ನಾನು ಒಂಟಿಯಾಗೂ ಬರೀಬೇಕು ಅಂತ ಅನ್ಸ್ಬೋದು. ಸೊ ಈಗ ನಾನು ಮ್ಯಾಕ್ಸಿಮಮ್ ಒಂಟಿಯಾಗೆ ಬರೆಯೋದ್ರಿಂದ ನನಗೆ ಇದು ಇಷ್ಟ. ನನಗೆ ಅಂದ್ರೆ ಅದು ಇಷ್ಟ, ಇದು ಇಷ್ಟ. ಒಂದೇ ಈಗ 365 ಡೇಸ್ನು ನಾನು ಮನೇಲೆ ಒಂಟಿಯಾಗಿ ಕೂತ್ಕೊಂಡು ಬರೆಯಬೇಕಂದ್ರೆ ಅದು ಮೇ ಬಿ ಅದು ಬೋರ್ ಆಗ್ಬೋದು. 365 ಡೇಸ್ ಸ್ಟುಡಿಯೋದಲ್ಲಿ ಹೋಗಿ ಬರೆಯೋದು ಅಂದ್ರೆ ಅದು ಬೋರ್ ಆಗ್ಬೋದು. ಸೊ ಯಾಕಂದ್ರೆ ನಮ್ಮ ಮೈಂಡ್ ಒಂಥರ ಅದು ಮಂಗನ್ ತರ ಮಾಡ್ತಿರುತ್ತೆ. ಅದು ಸ್ವಲ್ಪ ಒಂದೇ ಕಡೆ. ಹೌದೌದು. ಈಗ ಒಂದೇ ಕಡೆ ನಾವು ಕೂತ್ಕೊಂಡು ಬರಿತಾ ಇದ್ದಾಗ ಅಲ್ಲಿ ಏನೋ ಕೆಲಸ ಮಾಡ್ತಿರಲ್ಲ, ಅದು ಟಕ್ ಅಂತ ಇನ್ನೊಂದ್ ಕಡೆ ಹೋಗ್ತಿದ್ದಂಗೆ ಯಾವ್ದೋ ಒಂದು ಲೈನ್ ಬಂದ್ಬಿಡುತ್ತೆ. ಸೊ ಈ ತರದೆಲ್ಲ ಆಗ್ತಾ ಇರುತ್ತೆ. ಇನ್ನು ಸಾಂಗ್ ಗಳ ವಿಚಾರಕ್ಕೆ ಬಂದ್ರೆ, ನೀವು ಎಕ್ಸ್ಪೀರಿಯನ್ಸ್ ನ ಮಾಡಿ ಸಾಂಗ್ ನ ಬರೀತೀರಾ ಅಥವಾ ಇಮ್ಯಾಜಿನೇಷನ್ ಮಾಡ್ಕೊಂಡು ಸಾಂಗ್ ನ ಬರೀತೀರಾ? ಸೊ ಸಾಂಗ್ ಯಾರೇ ಆಗಲಿ ಬರೆಯೋರಿಗೆ ಮೇಜರ್ ಆಗಿ ನಮಗೆ ಲೈಫ್ ಎಕ್ಸ್ಪೀರಿಯನ್ಸ್ ತುಂಬ ಮ್ಯಾಟರ್ ಆಗುತ್ತೆ. ನಾವೇನು ನೋಡಿರ್ತೀವಿ ಅಥವಾ ನಾವೇನು ಅನುಭವಿಸಿರ್ತೀವಿ ಅದು ತುಂಬ ಮ್ಯಾಟರ್ ಆಗುತ್ತೆ. ಆ್ಯಂಡ್ ನಾವು ಓದಿರ್ತೀವಲ್ವಾ, ಅಲ್ಲಿ ಯಾವುದೋ ಒಂದಿಷ್ಟು ಕಲ್ಪನೆಗಳು, ಅವ್ರು ಹಿಂಗೆ ಯೋಚನೆ ಮಾಡ್ತಾರಲ್ವಾ, ಅಥವಾ ನಾವು ಕೇಳಿರೋ ಹಾಡುಗಳು ಇಷ್ಟು ಚೆನ್ನಾಗಿ ಯೋಚನೆ ಮಾಡಿದಾರಲ್ವಾ, ನಾವು ಯಾವ ಥರ ಯೋಚನೆ ಮಾಡ್ಬೋದು ಅಂತ ಇದು ಒಂದಿರುತ್ತೆ. ಸೊ ಒಂದು ಕಲಿಕೆ, ನಾವು ಓದಿರೋದಾಗಿರ್ಬೋದು, ಬೇರೆ ಹಾಡು ಕೇಳಿ, ಈ ಕಲಿಕೆ ಜೊತೆಗೆ ನಮ್ಮ ಅನುಭವಗಳು ಯಾವಾಗ ಬ್ಲೆಂಡ್ ಆಗುತ್ತೆ ಆವಾಗ ಹಾಡುಗಳು ಬರುತ್ತೆ. ಈಗ ನಾನು ಬರೀ ಲೈಫನ್ನು ಅನುಭವಿಸ್ತಾ ಇದ್ದೀನಿ ಅಂದ್ರೂ ಬರಿಬೋದು ಹಾಡುಗಳನ್ನ, ಬಟ್ ಒಂದು ಹಂತಕ್ಕೆ ಹೋದ್ಮೇಲೆ ಖಾಲಿ ಆಗ್ಬೋದು. ಬಟ್ ನೀವು ಬರೀ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬರೆಯಕ್ಕೆ ಸಾಧ್ಯ ಇಲ್ಲ. ನಾನು ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ಲ, ಬೆಳಗಿನ ಸಂಜೆ ತನಕ ಪುಸ್ತಕಗಳನ್ನ ಓದ್ತಾ ಇದ್ದೀನಿ ಅಂದ್ರೆ ಬರೆಯಕ್ಕೆ ಸಾಧ್ಯ ಇಲ್ಲ. ಸೊ ಅದೆಲ್ಲದೂ ಒಂದು ಬ್ಲೆಂಡ್ ಆಗಿ ಬರಬೇಕು. ಹಾಗಾಗಿ ನೀವು ಯಾವಾಗ ಓದ್ತೀರಾ, ಯಾಕಂದ್ರೆ ನಾವು ಎಲ್ಲ ಥರದ ಹಾಡುಗಳನ್ನ ಬರೆಯೋದ್ರಿಂದ ಓದು ತುಂಬಾ ಮುಖ್ಯ ಆಗುತ್ತೆ. ನಮ್ಗೆ ಯಾವಾಗ್ಲೂ ನಮ್ ಕೈ ಹಿಡಿಯುತ್ತೆ ಓದು ಅನ್ನೋದು. ಇವಾಗ ನೀವು ಎಲ್ಲಾ ತರದ ಸಾಂಗ್ ಅಂತ ಹೇಳಿದ್ರಿ. ಏನು ನಿಮಗೆ ಯಾವ ಟೈಪ್ ಆಫ್ ಸಾಂಗ್ ನಿಮಗ್ ತುಂಬಾ ಇಷ್ಟ ಆಗತ್ತೆ?
ನನಗೆ ನಾನು ಹೇಳ್ದಂಗೆ ಎಲ್ಲ ಥರದ್ದು ಬರೆಯೋದು. ಈಗ ಆವಾಗ ಒಂದು ಎಕ್ಸಾಂಪಲ್ ಕೊಟ್ಟೆ. ಒಂದೇ ಕಡೆ ಕೂತ್ಕೊಂಡು ಬರೆಯೋದು ಇಷ್ಟ ಇಲ್ಲ ನನಗೆ ಅಂತ. ಹ್ಮ್. ಸೊ ಬಟ್ ನಾನು ಮ್ಯಾಕ್ಸಿಮಮ್ ಬರ್ದಿರೋದು ಲವ್ ಸಾಂಗ್ಗಳೇ ನನಗೆ. ಹಾ. ಸೊ ಅಫ್ಕೋರ್ಸ್ ಲವ್ ಸಾಂಗ್ಗಳು ಬರೆಯೋದು ತುಂಬ ಇಷ್ಟ. ಅದರಲ್ಲೂ ಹಳ್ಳಿ ಪ್ಯಾಟರ್ನ್ ಆಫ್ ಲವ್ ಸಾಂಗ್ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ. ಯಾಕಂದರೆ ಅಲ್ಲಿ ನನಗೆ ಸಿಟಿ ಹಾಡುಗಳು ಅಂತ ಬಂದಾಗ ಸ್ವಲ್ಪ ಲಿಮಿಟೆಡ್ ಪದಗಳು, ಲಿಮಿಟೆಡ್ ಭಾವನೆಗಳು ಇರುತ್ತೆ. ಸ್ವಲ್ಪ ಸೊಫೆಸ್ಟಿಕೇಟೆಡ್ ಪದಗಳನ್ನು ಯೂಸ್ ಮಾಡಬೇಕಾಗುತ್ತೆ ಅಲ್ಲಿ. ಸಿಟಿಯಲ್ಲಿ ಏನು ಸಿಗುತ್ತೆ ಅಥವಾ ನಮ್ಮ ಸ್ವಲ್ಪ ಬುಕ್ಕಿಶ್ ಪದಗಳು ಅಂತ ಹೇಳ್ಬೋದು. ಹಳ್ಳಿ ಅಂತ ಬಂದಾಗ ಒಂದಿಷ್ಟು ವಿಚಾರಗಳು ತೆರ್ಕೊಳ್ಳುತ್ತೆ. ಒಂದು ನದಿ ಆಗಿರ್ಬೋದು, ಹಳ್ಳಿಯ ಬೆಳೆ ವಿಚಾರಗಳಾಗಿರ್ಬೋದು, ಹೂವು, ಬಳ್ಳಿ, ಈ ಥರ ಹಳ್ಳಿಯಲ್ಲಿ ಏನೇನು ಸಿಗುತ್ತೆ ಆ ವಿಚಾರಗಳನ್ನ ಇಟ್ಕೊಂಡು ಬರೆಯೋದಕ್ಕೆ ತುಂಬಾ ಇದು ಸಿಗುತ್ತೆ. ನಾನು ಹಳ್ಳಿಗನಾಗಿರೋದ್ರಿಂದ ಅದು ನನಗೆ ತುಂಬಾ ಇಷ್ಟಪಡ್ತೀನಿ. ಅದನ್ನು ಹೊರತುಪಡಿಸಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸೋದು ನನಗೆ ಇಂಟ್ರೊಡಕ್ಷನ್ ಸಾಂಗ್ಗಳು ಬರೆಯೋದಾಗಿರ್ಬೋದು, ಐಟಮ್ ನಂಬರ್ಸ್ ಬರೆಯೋಕೆ ತುಂಬಾ ಇಷ್ಟ ನನಗೆ. ಬಿಕಾಸ್ ಲವ್ ಸಾಂಗ್ಗಳಕ್ಕಿಂತನೂ ಚಾಲೆಂಜಿಂಗ್ ಐಟಮ್ ನಂಬರ್. ಯಾಕಂದ್ರೆ ಒಂದು ಗೆರೆ ದಾಟಿ ಹೋಗಬಾರ್ದಲ್ಲಿ. ಓಕೆ, ಹೌದು. ಒಂದು ಗೆರೆ ದಾಟಿ ಹೋಗದೆ ಅಲ್ಲಿ ಯಾರೋ ಒಬ್ರು ಮಹಿಳೆ ಡ್ಯಾನ್ಸ್ ಮಾಡ್ತಾ ಇದ್ರೆ ವಲ್ಗಾರಿಟಿ ಅನ್ನೋದೆಲ್ಲೋ ಅವಳಿಗೆ ಕಾಣಿಸ್ಬಾರ್ದು. ಕೂಡ ಅದ್ ಹ್ಮ್. ಅದ್ ನಮ್ಮ ಕರ್ತವ್ಯ. ಅದು Yeah. ಅವಳಿಗೇನು ಡ್ಯಾನ್ಸ್ ಮಾಡ್ಬೇಕಾದ್ರೆ ಹ್ಮ್. ಅವಳಿಗೇನು ಅನ್ಸ್ಬಾರ್ದು, ಅದು ಆಭಾಸ ಅನ್ಸ್ಬಾರ್ದು ಆ ರೀತಿ. ಮತ್ತೆ ವಿಶೇಷವಾಗಿ ನಾನು ಐಟಮ್ ನಂಬರ್ ಅಂದ್ರೆ ಗೊತ್ತಿಲ್ಲ, ಅದು ಎಲ್ಲ ನಾನೆಲ್ಲ ಬರ್ದಿರೋ ಎಲ್ಲ ಹಾಡುಗಳನ್ನೇ ಆ ಥರ ಅಚೀವ್ ಮಾಡಿದ್ದೇನಲ್ಲ ಗೊತ್ತಿಲ್ಲ. ಬಟ್ ನನ್ನ ತಲೆಯಲ್ಲಿ ನಾನು ಇತ್ತೀಚಿನ ದಿನಗಳಲ್ಲಿ ಅನ್ಕೊಂಡಿರೋದು, ಮಕ್ಕಳು ಬಾಯಲ್ಲಿ ಹಾಡ್ತಿದ್ರು ಅದು ವಲ್ಗರ್ ಅಂತ ಅನ್ಸ್ಬಾರ್ದು. ಬಿಕಾಸ್ ಈಗ ಡ್ಯಾನ್ಸ್ ನಂಬರ್ಸ್ ಅಂತ ಬಂದಾಗ ಮಕ್ಕಳು ಹಾಡೇ ಹಾಡ್ತಾರೆ. ಹೌದು. ಸೊ ಅವ್ರು ಹಾಡ್ತಿರ್ಬೇಕಾದ್ರೂ, ನಮ್ಮನೆ ಮಕ್ಳು ಯಾರು ಹಾಡ್ತಿರ್ಬೇಕಾದ್ರೆ ನನಗೆ ಮುಜುಗರ ಆಗ್ಬಾರ್ದು. ಇದು ಮೇಜರ್ ಇರುತ್ತೆ. ಹೌದು. ಹಾಗಾಗಿ ಆ ಒಂದು ಗೆರೆ ಇರುತ್ತೆ. ಆ ಗೆರೆ ದಾಟದೇನೆ ಒಂದು ಫನ್ ಎಲಿಮೆಂಟ್, ಒಂದು ರಸಿಕತನ ಇರಲೇಬೇಕು ಅದರಲ್ಲಿ. ಹ್ಮ್. ಸೊ ಅದನ್ನ ಹೇಗೆ ಕೊಡ್ಬೋದು ಅನ್ನೋದು ಒಂದು ಚಾಲೆಂಜ್ ಇದ್ದೇ ಇರುತ್ತೆ. ಅದು ತುಂಬಾ ಚಾಲೆಂಜಿಂಗ್ ಅದು ಐಟಮ್ ನಂಬರ್ ಬರೆಯೋದು. Yeah. ಅದು ನನಗೆ ತುಂಬಾ ಇಷ್ಟ. ಸೊ ವರ್ಸಟೈಲ್ ಆಗಿ ಬರೆಯೋದೇ ನನಗೆ ಇಷ್ಟ. ಯಾಕಂದ್ರೆ ಒಂದೇ ಹಾಡು ಬರೀತಿದ್ರೆ ನಾವು ಅಲ್ಲೇ ಅದಕ್ಕೆ ಅಲ್ಲೇ fix ಇದು ಮಾಡಿ ಆಗ್ಬಿಡ್ತೀವಿ. ಫಿಕ್ಸ್ ಆಗ್ಬಿಡ್ತೀವಿ, Yeah. ಅಲ್ಲೇ ಇರ್ತೀವಿ ಅಂತ. ಸೊ ಎಲ್ಲ ಹಾಡುಗಳು ಸಿಕ್ಕಾಗ, ಎಲ್ಲ ತರದ ಹಾಡುಗಳು ಸಿಕ್ಕಾಗ ನಮ್ಮಲ್ಲಿರುವ ಕ್ರಿಯೇಟಿವಿಟಿನೂ ಚೆನ್ನಾಗಿರುತ್ತೆ ಅಂತ. Yes. ಯಾವ್ದಾದ್ರು ಒಂದು ಸಾಂಗ್ ಆಡ್ಬೋದಾ ನಿಮಗೆ ತುಂಬಾ ಇಷ್ಟ ಆಗುವಂತದ್ದು ಸಾಂಗ್? ಅಂದ್ರೆ ನಾನು ಬರ್ದಿರೋ ನೀವು ಬರ್ದಿರೋಂತಹ ಸಾಂಗ್ ಅಲ್ಲಿ ನಿಮ್ಗೆ ತುಂಬಾ ಫೇವರೇಟ್, ನಿಮ್ಮ ಅಚ್ಚುಮೆಚ್ಚಿನ ಸಾಂಗ್? ಅಂದ್ರೆ ಅಫ್ಕೋರ್ಸ್ ಎಲ್ಲಾ ಸಾಂಗ್ ಇಷ್ಟ ಆಗುತ್ತೆ ಬಿಕಾಸ್ ನಿಮ್ಮ ಹಾಡು ನಿಮ್ಗೆ ತುಂಬಾ ಇಷ್ಟ ಸ್ವಲ್ಪ ಅಂಡರ್ ರೇಟೆಡ್ ಆ ತರದ ಹಾಡನ್ನೇ ಹಾಡ್ತೀನಿ ನಾನು. ಸೊ ನನಗೆ ಅಜ್ಞಾತವಾಸಿ ಸಿನಿಮಾದಲ್ಲಿ ನಾನು ಬರ್ದಿದ್ದು ಚರಣ್ ರಾಜ್ ಅವ್ರ ಮ್ಯೂಸಿಕ್ಗೆ. ಅದನ್ನ 2 ಲೈನ್ ಹಾಡ್ತೀನಿ. ನಾನು ಆಕ್ಚುಲಿ ಅಷ್ಟು ಚೆನ್ನಾಗಿ ಹಾಡಲ್ಲ. ಇಲ್ಲ, ಇಟ್ಸ್ ಓಕೆ. ನಗುವಿನ ನೇಸರ ನೀನಾಗಿರುವೆ, ನಡುಗಿದೆ ಕಂಗಳು ನೀ ಕಾಣದೆ, ಬರೆದಿದೆ ಬಾನು ಚಂದದ ಓಲೆ ಸೋನೆಯ ಹನಿ ಮೇಲೆ, ಓದುತ್ತಾ ಓದುತ್ತಾ ಬೆಂದ ಭೂಮಿ ತಂಪಾಗಿದೆ, ನಗುವಿನ ನೇಸರ ನೀನಾಗಿರುವೆ. ಈ ಹಾಡು ತುಂಬಾ ಇಷ್ಟ ನನಗೆ. ತುಂಬಾ ಚೆನ್ನಾಗಿ ಬಂತು. ಥ್ಯಾಂಕ್ ಯು. ಎಸ್. ನನಗೆ ನಾವಿವಾಗ ಏನೋ ಒಂದು ಮಾಡ್ಬೇಕು ಅಂದ್ರೆ ನನಗೆ ಯಾರೋ ಒಬ್ರು ಸ್ಫೂರ್ತಿ ಅನ್ನೋದಿರ್ತಾರೆ. ನಿಮಗೆ ಯಾವುದೇ ಒಂದು ಸಾಂಗ್ ಬರಿಬೇಕಾದ್ರೆ ಆಗಿರ್ಬೋದು, ಒಂದು ಸಾಹಿತ್ಯ ಬರಿಬೇಕಾದ್ರೆ, ಡೈಲಾಗ್ ಬರಿಬೇಕಾದ್ರೆ ಸ್ಫೂರ್ತಿ ಅಂದ್ರೆ ಯಾರಾಗ್ತಾರೆ? ಸೊ ನಮಗೆ ಅಫ್ಕೋರ್ಸ್ ನಮ್ಮ ಬರಹಗಾರ ಒಂದು ಪೀಳಿಗೆ ಏನಿದೆ, ಅವರು ತುಂಬಾ ಎಲ್ಲರೂ ಸ್ಫೂರ್ತಿ ಆಗ್ತಾರೆ. ಯಾಕಂದ್ರೆ ಎಂತಹ ದೊಡ್ಡ ಸಾಹಿತ್ಯ ಕೃಷಿಯನ್ನು ಅವ್ರು ಮಾಡಿದ್ದಾರೆ ಅಂದರೆ ಸಿನಿಮಾ ಸಾಹಿತ್ಯದಲ್ಲಿ. ರೈಟ್ ಫ್ರಮ್ ಕುರಾ ಸೀತಾರಾಮ್ ಶಾಸ್ತ್ರಿ ಅವರಿಂದ ಹಿಡಿದು ಉದಯ ಶಂಕರ್, ಆರ್ ಎನ್ ಜಿ ಗೋಪಾಲ್ ಆಗಿರ್ಬೋದು, ವಿಜಯ ನರಸಿಂಹ, ಆಮೇಲೆ ಹಂಸಲೇಖ್ ಅವರು, ಕಲ್ಯಾಣ್ ಅವರು, ಕವಿರಾಜ್, ನಾಗೇಂದ್ರ ಪ್ರಸಾದ್ ಅವರು, ಜಯನ್ ಸರ್ ಆಗಿರ್ಬೋದು, ಭಟ್ರು, ಸೊ ವಿ ಮನೋಹರ್ ಅವರು, ಈ ತರ. ಮತ್ತೆ ಅಲ್ಲಿ ಮಿಡ್ಲಲ್ಲಿ ಒಂದಿಷ್ಟು ಜನ ಅಂಡರ್ ರೇಟೆಡ್ ಲಿರಿಸಿಸ್ಟು ಬಂದು ಹೋಗ್ತಾರೆ ನಮಗೆ. ಬಂಗಿರಂಗ ಅಂತ, ಆಮೇಲೆ ಗೋಪಾಲ್ ಯಾಗ್ನಿಕ್ ಅಂತ, ಈ ನಾಗಮಂಡಲ ಹಾಡುಗಳನ್ನೆಲ್ಲ ಅವರೇ ಬರೆದಿರೋದು, ಹುಣಸೂರು ಕೃಷ್ಣಮೂರ್ತಿ ಅಂತ. ಸೊ ಈ ಎಲ್ಲರದ್ದು ಹಾಡುಗಳನ್ನು ನಾನು ಕೇಳಿದ್ದೀನಿ. ಸೊ ಹಾಗಾಗಿ ಆ ಹಾಡುಗಳನ್ನು ಕೇಳ್ತಾ 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 ನನಗೆ ಯಾವುದೋ ಒಂದು ವಾವ್ ಅಂತ ಅನ್ಸುತ್ತಲ್ಲ, ಆವಾಗಲೇ ನಾನು ಇನ್ನೂ ಚೆನ್ನಾಗಿ ಬರೀಬೇಕು, ಅವರು ಆ ಥರ ಎಲ್ಲ ಬರೆದು ಹೋಗಿದ್ದಾರೆ, ಇನ್ನೂ ಚೆನ್ನಾಗಿ ಬರೀಬೇಕು ಅಂತ. ನಾನು ನಾಟ್ ಓನ್ಲಿ ಕನ್ನಡ ಮಾತ್ರ ಅಲ್ಲ, ನಾನು ಹಿಂದಿ ಲಿರಿಸಿಸ್ಟ್ನ ಫಾಲೋ ಮಾಡ್ತೀನಿ. ನನಗೆ ರೈಟ್ ಫ್ರಮ್ ಆನಂದ್ ಬಕ್ಷಿ, ಸಾಹಿಲ್ ಲುಧಿಯಾನಿಂದ ಹಿಡಿದು ಅವ್ರದ್ದು ಈಗಿನ ಅಮಿತಾಬ್ ಭಟ್ಟಾಚಾರ್ಯವರೆಗೂ ನನಗೆ ಜಾವೇದ್ ಅಖ್ತರ್ ಎಲ್ಲರೂ ನನಗೆ ತುಂಬ ಇಷ್ಟ. ಅವ್ರದ್ದೆಲ್ಲ ಇದನ್ನು ಫಾಲೋ ಮಾಡ್ತೀನಿ ನಾನು. ಲಿರಿಕ್ಸ್ ಆಗಿರ್ಬೋದು, ಗುಲ್ಜಾರ್ ಅವ್ರ ಪೊಯಿಟ್ರಿ ತುಂಬ ಓದ್ತೀನಿ ನಾನು, ಇಂಗ್ಲೀಷ್ ಪೊಯಿಟ್ರಿಗಳನ್ನು ಓದ್ತೀನಿ. ಸೊ ಮತ್ತು ಬೇರೆ ಲ್ಯಾಂಗ್ವೇಜ್, ತಮಿಳ್, ತೆಲುಗು ಲಿರಿಸಿಸ್ಟ್ ಕೂಡ ಫಾಲೋ ಮಾಡ್ತೀನಿ ನಾನು. ಅವಾಗ ಫಾಲೋ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಿದಾರಲ್ವ ಇವರು ಅನ್ನೋದು ನನಗೆ ಯಾವಾಗಲೂ ಇದಾಗುತ್ತೆ. ಹಾಗಾಗಿ ನಾನು ಇನ್ನೂ ಚೆನ್ನಾಗಿ ಬರೀಬೇಕು. ಮತ್ತು ನಮ್ಮ ಕನ್ನಡ ಲಿರಿಸಿಸ್ಟ್ ಎಲ್ಲ ನನಗೆ ಈಗಿರೋರೆಲ್ಲ ಪರಿಚಯ ಇದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ಕಲ್ಯಾಣ್ ಸರ್, ಕವಿರಾಜ್ ಸರ್, ಜಯನ್ ಸರ್, ಭಟ್ರು, ಎಲ್ಲರೂ. ಸೊ ಎಲ್ಲರೂ ನನ್ನ ಹಾಡುಗಳನ್ನ ಕೇಳ್ತಾರೆ ಅನ್ನೋದು ನನಗೂ ಗೊತ್ತು. ಹಾಗಾಗಿ ಈಗಿನ ತಲೆಮಾರು ಹೇಗೆ ಬರೀತಿದೆ ಅನ್ನೋ ಒಂದು ಇಣುಕು ನೋಟ ಇದ್ದೇ ಇರುತ್ತೆ. ಅವಾಗ ಜಯನ್ ಸರ್ ನನಗೆ ಹೇಳಿದ್ದಾರೆ, ನೀನು ಚೆನ್ನಾಗಿ ಬರೀತೀಯ ಅಂತ ನನಗೆ ಎದುರುಗಡೆನೆ ಹೇಳಿದ್ದಾರೆ. ಸೊ ಅದು ಹೇಳಿರೋದ್ರಿಂದ ಇನ್ನೂ ದೊಡ್ಡ ಜವಾಬ್ದಾರಿ. ನಾಗೇಂದ್ರ ಪ್ರಸಾದ್ ಸರ್ ಹೇಳಿದ್ದಾರೆ, ಕವಿರಾಜ್ ಅವರು ಹೇಳಿದ್ದಾರೆ, ಕಲ್ಯಾಣ್ ಅವರು ನನಗೆ 2 ಸತಿ ಫೋನ್ ಮಾಡಿ ಹೇಳಿದ್ದಾರೆ. ಸೊ ಅದು ಹೇಳಿದಾಗ ಏನಾಗುತ್ತೆ ಅಂದರೆ,
ಆ, ಈ ನೆಕ್ಸ್ಟ್ ಏನೋ ಬರಿತಿರ್ಬೇಕಾದ್ರೆ ಇವ್ನು ಚೆನ್ನಾಗಿ ಬರಿತಿದ್ನಲ್ಲ, ಇವಾಗ ಯಾಕೆ ಹಿಂಗೆ ಬರಿತಿದ್ದಾನೆ ಅಂತ ಅನ್ಸ್ಬಾರ್ದು. ಓಕೆ. ಅದು ನನಗೆ ಆ ಒಂದು ಭಯನೂ ಸ್ಫೂರ್ತಿ ಆಗುತ್ತೆ ಒಂದು. ಇನ್ನೊಂದು ಸಿನಿಮಾ, ಸಿನಿಮಾ ಕತೆ, ಸಿನಿಮಾ ಸಂಗೀತ, ಟ್ಯೂನ್ ಏನು ಬರುತ್ತಲ್ಲ ಮೆಲಡಿ, ಅದು ಯಾವಾಗಲೂ ನಮಗೆ ಇನ್ಸ್ಪಿರೇಷನ್. ಅದೇ ನಮ್ಮನ್ನು ಬರೆಸ್ಕೊಳ್ಳೋದು. ಅದು ನಮಗೆ ಮನಸ್ಸಲ್ಲಿ ಇಳಿದ್ರೆ ನಮ್ಮ ಭಾವನೆಗಳನ್ನು ಪದಗಳ ಮೂಲಕ ಆಚೆ ತರುತ್ತೆ. ಅದು ನಮ್ಮ ಮನಸ್ಸಲ್ಲಿ ಇಳಿಲಿಲ್ಲ ಅಂದಾಗ ನಮ್ಮಲ್ಲಿ ಸಾಹಿತ್ಯಗಳು ಎಲ್ಲೋ ಇದು ಏನೋ ಬರ್ತಾ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಅದು ಲೇಟ್ ಆಗ್ಬೋದು, ಒಂದಿನ ಆಗ್ಬೋದು ಅಥವಾ 2 ದಿನ ಆಗ್ಬೋದು, 1 ವಾರ ಆಗ್ಬೋದು. ಬಟ್ ಟ್ಯೂನಿಗೆ ಆ ಪೊಟೆನ್ಷಿಯಲ್ ಇದ್ದರೆ ಹ್ಮ್. ಸೊ ನಮ್ಮೊಳಗಡೆ ಇಳಿದು ಅದು ಬರ್ಸ್ಕೊಳ್ಳುತ್ತೆ. ಹಾಗಾಗಿ ಟ್ಯೂನ್ ತುಂಬ ಇನ್ಸ್ಪೈರ್ ಮಾಡುತ್ತೆ ಯಾವಾಗಲೂ. ಆ್ಯಂಡ್ ಡೈರೆಕ್ಟರ್ ಅವ್ರು ಏನು ಸಿಚುವೇಶನ್ ಹೇಳ್ತಾರೆ, ಅವ್ರು ಏನು ಕತೆ ಏನು ಮಾಡ್ತಾರೆ, ಅದು ತುಂಬ ಮುಖ್ಯ. ಹೌದು. ಕಥೆಯಿಂದನೇ ಪಾತ್ರಗಳು ಹುಟ್ಕೊಳ್ಳೋದು, ಪಾತ್ರಗಳಿಂದನೇ ಸಿಚುವೇಶನ್ ಹುಟ್ಕೊಳ್ಳೋದು, ಸಿಚುವೇಶನಿಂದನೇ ಟ್ಯೂನ್ ಹುಟ್ಕೊಳ್ಳೋದು, ಟ್ಯೂನೇ ನಮ್ಮ ಹತ್ರ ಬಂದು ಬರ್ಸ್ಕೊಳ್ಳೋದು. ಹಾಗಾಗಿ ಮೂಲ ಕತೆ. ಹಾಗಾಗಿ ಇದೆಲ್ಲವೂ ಸ್ಫೂರ್ತಿ ಆಗುತ್ತೆ. ಎಸ್. ಕೇವಲ ಕನ್ನಡದಲ್ಲಿ ಸಾಂಗ್ಸ್ನ ಬರಿತಾ ಇದ್ದೀರಾ, ಬೇರೆ ಲ್ಯಾಂಗ್ವೇಜಸ್ ಆಗಿರ್ಬೋದು, ಬೇರೆ ಭಾಷೆಗಳಾಗಿರ್ಬೋದು, ಇದ್ರಲ್ಲಿ ಯಾವ್ದು ಕಡೆನೂ ಚಾನ್ಸ್ ಸಿಕ್ಕಿಲ್ವಾ ಅಥವಾ ಬರ್ದಿಲ್ವಾ? ಇಲ್ಲ, ನನಗೆ ಕನ್ನಡ ಬಿಟ್ಟರೆ ಬರೋ ಭಾಷೆಗಳಂದರೆ ಇಂಗ್ಲೀಷ್ ಮತ್ತು ಹಿಂದಿ ಬರುತ್ತೆ ನನಗೆ. ನಾನು ಇತ್ತೀಚಿನ ದಿನಗಳಲ್ಲಿ ಹಿಂದಿ ಡಬ್ಬಿಂಗ್ ಹಾಡುಗಳನ್ನು ಕೂಡ ಒಂದು 2-3 ಬರೆದೆ. ನಾನು 1 ವರ್ಷ ಮಧ್ಯಪ್ರದೇಶಲ್ಲಿ ಓದಿದ್ದು, 9ನೇ ಕ್ಲಾಸ್ ನಾನು ಫುಲ್ ಮಧ್ಯಪ್ರದೇಶಲ್ಲೇ ಓದಿದ್ದು. ಹಾಗಾಗಿ ನನಗೆ ಹಿಂದಿಯಲ್ಲಿ ಮಾತಾಡೋ ಒಂದು ಹಿಡಿತಾ ಇದೆ. ಬಟ್ ಬರೀಬಲ್ಲೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ರೀಸೆಂಟಾಗಿ ಚೌಕಿದಾರ್ ಅಂತ ಪೃಥ್ವಿ ಎಂಬರೋದು ಒಂದು ಸಿನಿಮಾ ವರ್ಕ್ ಮಾಡಿದಾಗ ಸಚಿನ್ ಬಸೂರು ಮ್ಯೂಸಿಕ್, ಅದರಲ್ಲಿ ಹಿಂದಿ ವರ್ಷ ನಾನು ಕನ್ನಡ ವರ್ಷನ್ ಬರೆದಿದ್ದೆ. ಈಗ ರೀಸೆಂಟಾಗಿ ರಿಲೀಸ್ ಆಯಿತು, ಇಷ್ಟ ಆದೆ ನೀನು ಅಂತ. ಅದಕ್ಕೆ ನಾನು ಕನ್ನಡ ವರ್ಷನ್ ಬರ್ತಿದ್ದೆ, ಹಿಂದಿ ವರ್ಷನ್ ಇನ್ನು ಯಾರ ಹತ್ರ ಬರ್ಸಿದ್ರು. ಬಟ್ ಅದು ಮ್ಯೂಸಿಕ್ ಡೈರೆಕ್ಟರ್ಗೆ ಅದು ಕೂರ್ತಿರ್ಲಿಲ್ಲ ಮೀಟ್ರಿಗೆ ಅಂತ ಹೇಳಿ ನಾನು ನೋಡಿದಾಗ ಆ್ಯಕ್ಚುಲಿ ನನಗೆ ಅನಿಸ್ತು, ಟು ಬಿ ಫ್ರ್ಯಾಂಕ್, ನಾನು ಟ್ರೈ ಕೊಡೋಣ ಅಂತ ಹೇಳಿ ಶುರು ಮಾಡಿ ತುಂಬ ಬೇಗ ಬರೆದು ಒಂದು ಅರ್ಧ ಗಂಟೆಯಲ್ಲಿ ಬರೆದು ಮ್ಯೂಸಿಕ್ ಡೈರೆಕ್ಟರ್ ಕಳಿಸ್ದೆ ನಾನು. ಅದು ಕಳಿಸ್ತಿದ್ದಂಗೆ ಅವ್ರಿಗೆ ಇಷ್ಟ ಆಗೋಯ್ತು. ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರು ಡೈರೆಕ್ಟ್ರು ಓಕೆ ಮಾಡಿ ಅದನ್ನು ರೆಕಾರ್ಡ್ ಮಾಡಿದ್ರು. ಸೊ ಅಲ್ಲಿಂದ ನನಗೆ ಬರಿಬೇಕಾದ್ರೆ ಏನು ಅನಿಸ್ತದ್ರೆ ನನಗೆ ತುಂಬಾ ದೊಡ್ಡ ಮಟ್ಟದಲ್ಲ. ಈಗ ಹಿಂದಿ ಲಿರಿಸಿಸ್ಟ್ ಅವರೆಲ್ಲ ಲೆಜೆಂಡ್ಸ್, ಅವರು ಕಂಪೇರ್ ಮಾಡಿದ್ರೆ ಇಲ್ಲ 1 or 2% ಇರ್ಬೋದು. ಬಟ್ ಬರಿಬಹುದು ಅನ್ನೋದೊಂದು ಇದು ಸಿಕ್ತು ನನಗೆ. ಅದಾದ್ಮೇಲೆ ಸ್ಪಾರ್ಕ್ ಅಂತ ಒಂದು ಸಿನಿಮಾದಲ್ಲಿ ಕನ್ನಡದಲ್ಲಿ ನಾನು ಬರೆದಿದ್ದೆ 2 ಹಾಡನ್ನ. ಅದ್ರದ್ದು ಹಿಂದಿಗೆ ಬರಿಬೋದಾ ಅಂತ ಕೇಳಿದ್ರು. ಅದನ್ನ ನಾನು ಹಿಂದಿಗೆ ಬರ್ದ್ಕೊಟ್ಟೆ ಅದನ್ನ. ಸೊ ಅದು ನನಗೆ ಗ್ರಾಮ್ಯಾಟಿಕಲಿ ಅಲ್ಲಿ ಮಿಸ್ಟೇಕ್ಸ್ಗಳು ಇರ್ಬೋದು. ಬಟ್ ಮ್ಯೂಸಿಕ್ಕಿಗೆ ಏನು ಬೇಕು, ಒಬ್ಬ ಸಾಮಾನ್ಯ ಜನರಿಗೆ ಏನು ಬೇಕು ಅದನ್ನ ಬರದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ಹಿಂದಿ ಸ್ಪೆಷಲಿ ಡಬ್ಡ್ ಇದ್ರೆ, ಸೊ ಒರಿಜಿನಲ್ ಅಫ್ಕೋರ್ಸ್ ಇಲ್ಲಿವರೆಗೆ ಬರೋದೇ ಇಲ್ಲ ಅದು, ಯಾಕಂದ್ರೆ ಹಿಂದಿ ಇಲ್ಲ ಅಂತ ಲೆಜೆಂಡ್ಸ್ ಎಲ್ಲ ಇದ್ದಾರೆ. ಸೊ ಮೇನ್ ಪ್ರಯಾರಿಟಿ ಕನ್ನಡನೇ, ಕನ್ನಡ ಹಾಡುಗಳನ್ನೇ ಬರಿಬೇಕು, ನಮ್ಮ ಭಾಷೆ ಅದು. ಇದು ಅವಕಾಶ ಸಿಕ್ಕರೆ ಇದೊಂದು ಬರ್ದಿರೋದಷ್ಟೇ, ಆ ಥರ ಬರಿಬೋದು. 1-2 ಸಾಲುಗಳು ಹಾಡ್ಬೋದಾ ನೀವು ಬರ್ದಿರುವಂತಹ ಹಿಂದಿ ಸಾಂಗ್? ಹಿಂದಿ ಅದೇನ ಇನ್ನೂ ರಿಲೀಸ್ ಆಗಿಲ್ಲ, ಹಾಗಾಗಿ ನಾನು ಇಷ್ಟ ಆದೇದು ಬೇಕಿದ್ರೆ ನನಗೆ ಗೊತ್ತಿಲ್ಲ, ಲಿರಿಕ್ಸ್ ಮಿಸ್ ಆದ್ರೂ ಆಗ್ಬೋದು. ಅದು ಇಷ್ಟ ಆದೆ ನೀನು ನನಗೆ ಯಾಕೆ ಇಷ್ಟು ಬೇಗ ಅಂತ ಇತ್ತು. ಅಚ್ಚಲಗ ಮುझे ಬಾತ್ ಕರ್ಕೆ ತೇರೆ ದಿಲ್ ಸೆ ಹೋನೆ ಲಗಾ ಮೇರೆ ದಿಲ್ ಮೇ ಮೀಠಾ ಮಾಮೂಲಾ. ಸೊ ಈ ತರ ಬರ್ದಿದ್ದು.